ನಿಮ್ಮ ರಾಜ್ಯವು ಮುತ್ತಿಗೆಗೆ ಒಳಗಾಗಿದ್ದರೆ, ನಿಮ್ಮ ಗೌರವವನ್ನು ಪಣಕ್ಕಿಟ್ಟರೆ ಮತ್ತು ಸಾವನ್ನು ಅಪ್ಪಿಕೊಳ್ಳುವುದೊಂದೇ ಉಳಿದಿದ್ದರೆ ನೀವು ಏನು ಮಾಡುತ್ತೀರಿ? ಇದು ರಾಣಿ ಪದ್ಮಾವತಿಯ ದುರಂತ ಆದರೆ ವೀರಕಥೆಯಾಗಿದೆ. ಅವರ ಅಂತಿಮ ತ್ಯಾಗವು ಧೈರ್ಯ, ಗೌರವ ಮತ್ತು ಪ್ರತಿಭಟನೆ ಸಂಕೇತವಾಗಿದೆ. ಈಗ ಆ ಕಥೆಯ ಮೂಲಕ ನಿಮ್ಮನ್ನು ಕರೆದೊಯ್ಯುತ್ತೇನೆ. ಭಾರತವು ಇತಿಹಾಸದಲ್ಲಿ ಮುಳುಗಿರುವ ಭೂಮಿಯಾಗಿದೆ. ಅಲ್ಲಿ ಶೌರ್ಯ ಮತ್ತು ತ್ಯಾಗದ ಕಥೆಗಳು ಅದರ ಜನರ ಪರಂಪರೆಯನ್ನು ರೂಪಿಸಿವೆ. ಧೈರ್ಯದ ಅನೇಕ ಕಥೆಗಳಲ್ಲಿ ಅತ್ಯಂತ ಹೃದಯ ವಿದ್ರಾವಕವು ಪದ್ಮಾವತಿ ಮತ್ತು ಅವಳ ಪೌರಾಣಿಕ ಜೌಹರ್ ಕಥೆಯಾಗಿದೆ. ಗೌರವ, ತ್ಯಾಗ ಮತ್ತು ಅದೃಷ್ಟವನ್ನು ತಮ್ಮ ಕೈಗೆ ತೆಗೆದುಕೊಳ್ಳಲು ನಿರ್ಧರಿಸಿದ ಮಹಿಳೆಯರ ಧೈರ್ಯವನ್ನು, ದುಃಖಕರವಾದರೂ ವೀರ ಪದ್ಮಾವತಿ ಜೌಹರ್ ಅನ್ನು ಪರಿಶೀಲಿಸೋಣ. 14ನೇ ಶತಮಾನದಲ್ಲಿ ಧೀರ ರಾಣಾ ರತನ್ ಸಿಂಗ್ ಆಳ್ವಿಕೆ ನಡೆಸಿದ ಚಿತ್ತೋರ್ಗಢದ ಪ್ರಬಲ ಸಾಮ್ರಾಜ್ಯವು ಎತ್ತರವಾಗಿ ನಿಂತಿತು. ಆದರೆ ಅದರ ಭವ್ಯತೆಯ ಹೊರತಾಗಿಯೂ ಚಿತ್ತೋರ್ಗಢವು ಭೀಕರವಾದ ಆಕ್ರಮಣವನ್ನು ಎದುರಿಸಬೇಕಾಗುತ್ತದೆ. ಇದು ಉಗ್ರ ಮತ್ತು ಮಹತ್ವಾಕಾಂಕ್ಷೆಯ ಆಕ್ರಮಣಕಾರರಿಂದ ಮುಚ್ಚಲ್ಪಡುತ್ತದೆ. 1303ರಲ್ಲಿ ತನ್ನ ಸೇನಾ ಪರಾಕ್ರಮ ಮತ್ತು ಮಹತ್ವಾಕಾಂಕ್ಷೆಗೆ ಹೆಸರುವಾಸಿಯಾದ ಬಲಿಷ್ಠ ಸುಲ್ತಾನ್ ಅಲಾವುದ್ದೀನ್ ಖಿಲ್ಜಿ ಚಿತ್ತೋರ್ಗಢದ ಸುಂದರ ರಾಣಿ ಪದ್ಮಿನಿಯ ಮೇಲೆ ತನ್ನ ಕಣ್ಣುಗಳನ್ನು ಹಾಕಿದನು. ಖಿಲ್ಜಿ ಅವಳ ಅಪ್ರತಿಮ ಸೌಂದರ್ಯದ ಬಗ್ಗೆ ಕೇಳಿದನು. ಯಾವುದೇ ರೀತಿಯಲ್ಲಿ ಅವಳನ್ನು ಹೊಂದಲು ಅವನು ನಿರ್ಧರಿಸಿದನು. ಖಿಲ್ಜಿಗೆ ಶರಣಾಗುವ ಅಥವಾ ಸೆರೆಹಿಡಿಯಲ್ಪಟ್ಟ ಅವಮಾನವನ್ನು ಸಹಿಸಿಕೊಳ್ಳುವ ಆಯ್ಕೆಯನ್ನು ಎದುರಿಸಿದ ರಾಣಿ ಪದ್ಮಿನಿ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವ ಆಯ್ಕೆಯನ್ನು ಮಾಡಿದರು. ಅಂತಿಮ ಪ್ರತಿಭಟನೆಯ ಕ್ರಿಯೆಯಲ್ಲಿ ರಾಣಿ ಪದ್ಮಿನಿ ಸ್ವಯಂ ಕ್ರಿಯೆಯ ಆಚರಣೆಯಾದ ಜೌಹರ್ ಮಾಡಲು ಆಯ್ಕೆ ಮಾಡಿಕೊಂಡರು. ಅವಳ ಗೌರವ ಮತ್ತು ಅವಳ ಸಾಮ್ರಾಜ್ಯದ ಗೌರವವನ್ನು ರಕ್ಷಿಸಲು ಅಗ್ನಿಸ್ಪರ್ಶಕ್ಕೆ ಅಣಿಯಾದಳು. ಅಂತಿಮ ದಾಳಿಯ ರಾತ್ರಿ ರಾಣಿ ಪದ್ಮಿನಿ ನೇತೃತ್ವದ ಚಿತ್ತೋರ್ಗಢದ ಮಹಿಳೆಯರು ಅರಮನೆಯಲ್ಲಿ ಜಮಾಯಿಸಿದರು. ಅವರು ರಾಜ್ಯ ಉಡುಪುಗಳನ್ನು ಮತ್ತು ಆಭರಣಗಳನ್ನು ತೊಟ್ಟು ಅಂತಿಮ ತ್ಯಾಗವನ್ನು ಮಾಡಿದಾಗ ಅವರ ಕಣ್ಣುಗಳು ಸಂಕಲ್ಪ ಮತ್ತು ಶೌರ್ಯದಿಂದ ತುಂಬಿದ್ದವು. ಬೆಂಕಿ ಹಚ್ಚಲಾಯಿತು. ಅವರು ಅವಮಾನಕ್ಕಿಂತ ಮರಣವನ್ನು ಆರಿಸಿಕೊಂಡರು. ರಾಣಿ ಪದ್ಮಿನಿಯ ಕಥೆಯು ಭಾರತದ ಇತಿಹಾಸದಲ್ಲಿ ಧೈರ್ಯ, ತ್ಯಾಗ ಮತ್ತು ಗೌರವದ ಅತ್ಯಂತ ಕಟುವಾದ ಕಥೆಗಳಲ್ಲಿ ಒಂದಾಗಿದೆ. ಆಕೆಯ ಶೌರ್ಯದ ಪರಂಪರೆ ಮತ್ತು ಅವಳು ಆ ದಿನವನ್ನು ಆರಿಸಿಕೊಂಡ ಜೌಹರ್ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಜನರು ತಮ್ಮ ಘನತೆ, ರಾಜ್ಯ ಮತ್ತು ಅವರ ಗೌರವವನ್ನು ರಕ್ಷಿಸಲು ಎಷ್ಟು ದೂರ ಹೋಗುತ್ತಾರೆ ಎಂಬುದನ್ನು ನಮಗೆ ನೆನಪಿಸುತ್ತದೆ.